ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೊತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ, ಇವತ್ತು ಭಾನುವಾರ. ನಾವು ಕೂಡ ಮಾಮೂಲಿಯಾಗಿ ಅಕ್ಕಿಗಳೆಲ್ಲ ಬಿಟ್ಕೊಂಡು ಸ್ನಾನಕ್ಕೆಲ್ಲ ಬಿಟ್ಟು ಗಂಡುಗಳು ಹೆಣ್ಣುಗಳೆಲ್ಲ ಬಿಟ್ಕೊಂಡು ಫುಲ್ಲು ನೋಡಿ ಹಾಫ್ ಡೇ ಎಲ್ಲ ಪಾರಾಳ ಹತ್ರನೇ ಆಗುತ್ತೆ. ಹಂಗೆ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ ನೋಡಿ. ನಮ್ಮ ನಿತಿನ್ ಸರ್ ಬಂದಿದ್ದಾರೆ. ಆಮೇಲೆ ನಮ್ಮ ಹುಡುಗರು ಕೂಡ ಅಲ್ಲಿಂದನೇ ವೈಟ್ ಫೀಲ್ಡಿಂದ ನಮ್ಮ ದರ್ಶನ್ ಎಲ್ಲ ಬಂದಿದ್ದಾರೆ. ದರ್ಶನ್ ಏನು ಅಳ್ಬಾನೆ ನಮ್ಮ ಯೂಟ್ಯೂಬ್ ಕಪ್ಗೆಲ್ಲ ಒಳ್ಳೆ ರೆಫ್ರಿಯಾಗೆಲ್ಲ ಹೋಗಿ ಒಳ್ಳೆ ಡ್ಯೂಟಿ ಮಾಡ್ಕೊಂಡು ಬರ್ತಾನೆ ಸ್ಟ್ರಿಕ್ಟಾಗಿ ನೋಡಿ ಫ್ರೆಂಡ್ಸ್. ಆಮೇಲೆ ಇವತ್ತಿನ ಟಾಪಿಕ್ ಏನು ಅಂದರೆ ಫ್ರೆಂಡ್ಸ್ ನೋಡಿ, ಇದೊಂದು ಧೂಮ ಏನು ನೋಡ್ತಾ ಇದ್ದೀರಾ ನೀವು ನೋಡಿ. ಧೂಮ ಇದು ಚೆನ್ನಾಗಿ ಆಡ್ತಾಯಿತ್ತು ಇಲ್ಲಿ ನಮ್ಮ ಹತ್ರ. ಒಂದು 10-15 ನಿಮಿಷ ಆಡ್ತಾಯಿತ್ತು. ಒಂದು ದಿವಸ ಆಡ್ತಾ ಇದ್ದಿದ್ದಕ್ಕೆ ಸಡನ್ನಾಗಿ ಕಾಣಿಸ್ಲಿಲ್ಲ. ಅಂದರೆ ಹೆಚ್ಚು ಕಮ್ಮಿ ಒಂದು 20-25 ದಿವಸ ಮೇಲೆ ಆಯಿತು. ಒಂದು ತಿಂಗಳು ಹತ್ರನೇ ಆಯ್ತು ಅಂದ್ಕೊಳ್ಳಿ. ಇದು ಕಾಣಿಸ್ಲಿಲ್ಲ. ನಾವೇನು ಅಂದ್ಕೊಂಡ್ವಿ, ಎಲ್ಲೋ ಬಿದ್ದೋಗಿರಬೇಕು, ಇಲ್ಲ ಶಿಖರ ಏನಾದ್ರು ಹಿಡ್ಕೊಂಡು ಹೋಗಿರಬೇಕು ಅಂತೇಳಿ ಅಂದ್ಕೊಂಡ್ವಿ ನೋಡಿ ಫ್ರೆಂಡ್ಸ್. ಒಂದು ತಿಂಗಳಾದಮೇಲೆ ನಮಗೆ ಕಸ್ಟಮರ್ ಕೇರ್ ನಂಬರ್ ಇದೆಯಲ್ಲ ನಮ್ಮದು 9535352345, ಅದಕ್ಕೆ ಒಬ್ಬರು ಮೆಸೇಜ್ ಮಾಡಿದರು. ಮೊನ್ನೆ ಮಾಡಿದರು, ಸರ್ ಈ ಥರ ನಿಮ್ಮದೊಂದು ಅಕ್ಕಿ ನಮಗೆ ಸಿಕ್ಕಿದೆ ಅಂತೇಳಿ. ಅಂದರೆ ಈ ರಿಂಗ್ ನೋಡಿ ಇದು ರಿಂಗ್ ನೋಡಿ ಈ ಥರ 874 ನೋಡಿ ಇಲ್ಲಿ ನಂಬರ್ ಇದೆಯಲ್ಲ, ಅದಕ್ಕೆ ಅವರು ಫೋನ್ ಮಾಡಿದರು. ನಾನು ಬ್ಯುಸಿ ಇದ್ದೆ, ಪಿಕ್ ಮಾಡಿಲ್ಲ. ಹಂಗಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರು. ಸರಿ, ನಾನು ನೋಡಿದಾಗ ಇದೇನು 874 ನಮ್ಮದೇ ಅಲ್ವಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಫೋನ್ ಮಾಡಿದೆ. ಅವ್ರು ಹೇಳಿದ್ರು, ಸರ್ ನೋಡಿ ನಾವು ಆವಲಹಳ್ಳಿಲಿ ಇರೋದು ಅಂತ. ನೋಡಿ ಆವಲಹಳ್ಳಿ ಅಂದರೆ ಗೊತ್ತಲ್ಲ, ಬೆಂಗಳೂರು ಗಿರಿನಗರ ಹತ್ರ ಇರೋದು ಆವಲಹಳ್ಳಿ. ಸರ್ ಆವಲಹಳ್ಳಿಲಿ ಇರೋದು ನಾವು. ಮನೆಯಲ್ಲಿ ಸುಮ್ಮನೆ ಅಕ್ಕಿಗಳು ಸಾಕ್ಕೊಂಡಿದ್ದೀನಿ, ಒಂದು 5-6 ಅಕ್ಕಿ ಅಷ್ಟೇ ಟೈಮ್ ಪಾಸ್ಗೆ. ಇಲ್ಲೇ ನಮ್ಮ ಮನೆ ಹತ್ರನೇ ಬಂದು ಸುಸ್ತಾಗಿ ಬಿದ್ದೋಯ್ತು, ಬಾಲ ಕಟ್ಟಿದ್ರು ಅಂತ ಹೇಳಿದ್ರು. ಸರಿ, ಆವಾಗ ನಾವು ಎಲ್ಲಿ ರಾಜಾಜಿನಗರ, ಎಲ್ಲಿ ಆವಲಹಳ್ಳಿ, ಅದು ಒಂದು ತಿಂಗಳಾಗೈತೆ ಅಕ್ಕಿ ಕಳೆದೋಗಿ, ಹೆಂಗೆ ಹೋಗಿರ್ಬೋದು ಅಂತೇಳಿ ನಮಗೂ ಕೂಡ ಆಶ್ಚರ್ಯ ಆಯಿತು. ಆಮೇಲೆ ಅವ್ರಿಗೆ ಹೇಳಿದ್ವಿ, ಸರ್ ನಮ್ಮದೇ ಅಕ್ಕಿ ಇದು. ಆ್ಯಕ್ಚುಲಿ ನಮ್ಮ ಕ್ಲಬ್ದು ನಾವೆಲ್ಲ ನಮ್ಮ ಕ್ಲಬ್ಬಲ್ಲಿ ಸಿರೀಸ್ಗಳು ಕೊಟ್ಟಿರ್ತೀವಿ ಎಲ್ಲ ಮೆಂಬರ್ಸ್ಗೂ. ಅಂದರೆ ಈಗ 500ರಿಂದ 550 ಒಬ್ಬರಿಗೆ, 550ರಿಂದ 600 ಒಬ್ಬರಿಗೆ, ಆ ಥರ ಸಿರೀಸ್ ಕೊಟ್ಟಿರ್ತೀವಿ. ಈ 850ರಿಂದನೂ 880, 900 ಸಿರೀಸ್ವರೆಗೂ ನಮ್ಮ ಹತ್ರನೇ ಇತ್ತು ಎಸ್.ಆರ್ ಬ್ರದರ್ಸ್ ದಾವಡಿಲಿ. ಹಂಗಾಗಿ ನಮ್ಮದೇ ಸರ್ ಅಕ್ಕಿ ಅಂತ ಹೇಳಿದೆ. ಆವಾಗ ಅವ್ರು ಅಂದರು, ಇಲ್ಲ ಸರ್ ನಿಮ್ಮ ಅಕ್ಕಿ ಅಂದರೆ ನಮ್ಗೆ ಇನ್ನೂ ಸಂತೋಷ ಆಯಿತು ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಫ್ರೆಂಡ್ಸ್ ಅವ್ರು ಏನಂದ್ರು ಅಂದರೆ, ಸರ್ ನಿಮ್ಮದು ಅಂತ ನಾವು ಕೊಡ್ತಾಯಿಲ್ಲ, ಅದು ಯಾರದೇ ಆಗಿದ್ದರೂ ಕೂಡ ನಾನು 100% ರಿಂಗಲ್ಲಿ ನಂಬರ್ ನೋಡಿ ನಾನು ವಾಪಸ್ ಕೊಡ್ತಾಯಿದ್ದೆ ಅವ್ರಿಗೆ. ಯಾಕಂದರೆ ಅವ್ರು ಎಷ್ಟು ಪ್ರೀತಿಯಿಂದ ಸಾಕಿರ್ತಾರೆ ಅಂತ ನಮಗೆ ಗೊತ್ತು ಸರ್ ಅಂತೇಳಿ ಹೇಳಿದ್ರು. ನಮ್ಗೆ ಆವಾಗ ತುಂಬಾ ಸಂತೋಷ ಆಯಿತು ಅವ್ರು ಹೇಳಿದ ಮಾತುಗಳು ಕೇಳಿ. ಆಮೇಲೆ ಅವರು ಕೂಡ ಅಂದರು, ಸರ್ ಭಾನುವಾರ ರಜೆ ಇರುತ್ತೆ, ನಾನೇ ತಂದುಕೊಡ್ತೀನಿ ನಿಮ್ಮ ಮನೆ ಎಲ್ಲಿ ಹೇಳಿ ಸರ್, ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ ನಾವು ಹೇಳಿದ್ವಿ ಈ ಥರ ಅಂತೇಳಿ ಲೊಕೇಶನ್ ಕಳಿಸಿದಾಗ ಅವ್ರು ನೋಡಿ ಈ ಅಕ್ಕಿನ ತಂದುಕೊಟ್ಟಿದ್ದಾರೆ. ಧೂಮ 9 ಕಲ್ಲಿ. ಬನ್ನಿ ಅವ್ರನ್ನ ಕೂಡ ನಮ್ಮ ಎಪಿಸೋಡ್ಗೆ ವೆಲ್ಕಮ್ ಮಾಡೋಣ. ಸರ್ ಬನ್ನಿ ಸರ್. ಫ್ರೆಂಡ್ಸ್ ನೋಡಿ, ಇವರೇ ಅಕ್ಕಿ ತಂದುಕೊಟ್ಟಿರೋ ಧೂಮ. ಸರ್ ನಿಮ್ಮ ಹೆಸರು ಸರ್? ರಂಜಿತ್ ಅಂತ. ಸರ್ ಎಲ್ಲಿ ಸರ್ ಇರೋದು? ಆವಲಹಳ್ಳಿ, ಗಿರಿನಗರ ಆವಲಹಳ್ಳಿ. ಫ್ರೆಂಡ್ಸ್ ನೋಡಿ, ಈಗ ಮೊದಲನೇದಾಗಿ ಅವ್ರಿಗೆ ಥ್ಯಾಂಕ್ಸ್ನ ತಿಳಿಸ್ತೀನಿ ನಮ್ಮ ಚಾನಲ್ ಪರವಾಗಿ. ಸರ್ ನಮ್ಮ ಅಕ್ಕಿನ ತಂದುಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಈಗ ನೋಡಿ, ಇದು ಧೂಮ ಸಿಕ್ತು ಅಂತೇಳಿ ತಂದುಕೊಟ್ಟಿದ್ದೀರಾ. ಈಗ ಇದನ್ನು ನೀವೇ ಇಟ್ಕೋಬೋದಾಯ್ತಲ್ಲ ಸರ್, ಏನಕ್ಕೆ ಸರ್ ನಮಗೆ ಕೊಟ್ಟಿದ್ದು? ಸರ್ ಆ್ಯಕ್ಚುಲಿ ಅಕ್ಕಿ ಇವಾಗ ನಂದೇ ಅಕ್ಕಿ ಕಳೆದೋಯ್ತು ಅಂತ ಹೇಳಿದ್ರೆ ಎಷ್ಟು ಹೊಟ್ಟೆ ಹೊರ್ಕೋತೀನಿ ಅಂತ ನನಗೆ ಗೊತ್ತಿರುತ್ತೆ, ಎಲ್ಲೋಗಿರುತ್ತೆ ಏನೋಗಿರುತ್ತೆ. ಆ್ಯಕ್ಚುಲಿ ಅಕ್ಕಿ ಹೊಂಟೋಗಿ ಯಾರ ಮನೇಲಿ ಇದ್ರಾದ್ರೂ ಖುಷಿ ಪಡ್ತೀವಿ. ಈಗ ಎಲ್ಲೋ ಹೋಗ್ಬಿಡ್ತು, ಯಾರಿಗೆ ಗೊತ್ತಿರಲ್ಲ ಏನಾಗಿರುತ್ತೆ, ಅದು ಕೊರಗ್ತಾನೆ ಇರ್ತದೆ. ಆ್ಯಕ್ಚುಲಿ ಇನ್ನೂ ಬೇರೆಯವ್ರ ಮನೇಲಿ ಐತೆ ಹಿಂಗೆ ಫೋಟೋ ಕಳಿಸ್ಬಿಟ್ರೆ ಖುಷಿ ಪಡ್ತೀವಿ. ನಮ್ಮ ಮನೆ ಮೇಲೆ ಆರ್ತಾ ಇರುತ್ತೆ. ನೀವೊಂದು ಮಾತು ಹೇಳಿದ್ರೆ, ಇಲ್ಲ ಅಕ್ಕಿ ಹೊಂಟೋಯ್ತು, ಇಲ್ಲ ಶಿಖರ ಹೊಡ್ಕೊಂಡೋಗಿರ್ತದೆ, ಏನಾಯಿತು ಅಂತಲೇ ಗೊತ್ತಾಗಲ್ಲ ಅಂತ ನೀವು ಹೇಳ್ತೀರಾ. ಅದಕ್ಕೋಸ್ಕರ ಈಗ ನಮ್ಮದೇ ಅಕ್ಕಿ ಬೇರೆಯವ್ರಿಗೆ ಈ ಥರ ಒಂದು ಬಾಂಧವ್ಯದ ಮೇಲೆ ಕೊಟ್ಟರೆ, ಈಗ ನಮ್ಮ ಅಕ್ಕಿ ಹೋದಾಗಲೂ ಬೇರೆಯವ್ರು ತಂದು ಕೊಡ್ತಾರೆ, ಒಂದು ಬಾಂಧವ್ಯ ಇರುತ್ತೆ. ಅದಕ್ಕೋಸ್ಕರ ಕೊಟ್ಟು ಫ್ರೆಂಡ್ಸ್ ನೋಡಿ, ಸಾರ್ ಹೇಳಿದ್ರು ನೋಡಿ ಆ ಥರ. ಫ್ರೆಂಡ್ಸ್ ನೋಡಿ, ನಾವು ಪ್ರೀವಿಯಸ್ ಎಪಿಸೋಡಲ್ಲೂ ಕೂಡ ತುಂಬ ಸತಿ ಹೇಳಿದ್ದೀವಿ, ರಿಂಗು ಯೂಸ್ ಮಾಡಿ. ಯಾಕಂದರೆ ನೋಡಿ, ಯಾರೋ 5 ಜನ ಕೊಡ್ದಿರೇ ಇರ್ಬೋದು, 10 ಜನ ಕೊಡ್ದಿರೇ ಇರ್ಬೋದು, 10ರಲ್ಲಿ ಒಬ್ಬರಾದ್ರೂ ನಮಗೆ ಫೋನ್ ಮಾಡಿ ವಾಪಸ್ ಕೊಡ್ತಾರೆ ಅನ್ನೋ ಒಂದು ಭರವಸೆ ಇರುತ್ತೆ ನಮಗೆ ರಿಂಗ್ ಹಾಕಿದಾಗ. ಅದು ನಾವು ತುಂಬ ಸತಿ ಎಪಿಸೋಡಲ್ಲಿ ಹೇಳಿದ್ದೀವಿ. ಆಮೇಲೆ ತುಂಬ ಜನ ಕೇಳ್ತಾ ಇರ್ತೀರಾ, ಸರ್ ರಿಂಗ್ ಹಾಕೋದ್ರಿಂದ ಗಿರೇಬಾಜ್ ಅಕ್ಕಿಗಳಿಗೆ ಏನಾದ್ರು ತೊಂದರೆ ಆಗುತ್ತಾ, ಬಾಜಿ ಮಾಡೋಕ್ಕೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ಆಡಲ್ಲ ಅಂತ ಹೇಳ್ತಾರೆ ಅಂತೇಳಿ ತುಂಬ ಜನ ನನಗೆ ಪರ್ಸ್ನಲಾಗಿ ಕೂಡ ಫೋನ್ ಮಾಡಿ ಕೇಳ್ತೀರಾ, ಇಲ್ಲ ಮೆಸೇಜ್ ಮಾಡ್ತೀರಾ. ಆ ಥರ ಯಾವುದೇ ರೀತಿ ಏನೂ ಆಗಲ್ಲ. ನೋಡಿ, ನಾವೇನು ಈ ರಿಂಗು ಯೂಸ್ ಮಾಡ್ತಾಯಿದ್ದೀವಿ, ನಮ್ಮ ಹತ್ರ ಈ ಸತಿ ಎಲ್ಲ 10 ಅವರ್ 12 ಅವರ್ ಎಲ್ಲ ಉಡಾನ್ಗೆಲ್ಲ 13 ಅವರ್ ಆಡಿದ್ದಾವೆ. ಅವೆಲ್ಲ ರಿಂಗ್ ಹಾಕ್ಕೊಂಡೆ ಆಡಿರೋದು. ಟೂರ್ನಮೆಂಟ್ಗೂ 9:15 ಅವರು 9:45 ಅವರು ಎಲ್ಲ ಆಡಿರೋದೆಲ್ಲ ರಿಂಗ್ ಹಾಕಿರೋ ಅಕ್ಕಿಗಳೇ. ನಮಗೆ ಗೊತ್ತಿರೋಂಗೆ ನಮ್ಮ ದಾವಡಿಲಂತೂ 1% ಕಾಲಿಗೆ ರಿಂಗ್ ಹಾಕೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಉಂಟಾಗಿಲ್ಲ, ಆಗೋದು ಇಲ್ಲ ಅಂತ ಅಂದ್ಕೊಂಡಿದ್ದೀವಿ. ನೀವು ಕೂಡ ಟ್ರೈ ಮಾಡಿ ನೋಡಿರಿ. ರಿಂಗ್ ಹಾಕೋದ್ರಿಂದ ತುಂಬಾ ಅಡ್ವಾಂಟೇಜಸ್ ಇದೆ. ಈಗ ಆಯಿತು, ನೀವು ಹೇಳ್ಬೋದು, ಸರ್ ನಾವು ರಿಂಗ್ ಹಾಕಿರ್ತೀವಿ, ಯಾರೋ ಇಟ್ಕೊಂಬಿಟ್ಟು ಒಳ್ಳೆ ಅಕ್ಕಿ ಅಂತ ಇಟ್ಕೊಂಬಿಡ್ತಾರೆ, ರೆಕ್ಕೆ ಹೊಡೆದು ಅಂತ ಅನ್ಕೋಬೋದು. ಆದರೆ ಇಟ್ಕೊಂಡ್ರೂ ಕೂಡ
ಇವ್ರು ಇಂಥ ದಾವಡಿ ಅಕ್ಕಿ ಅಂತೇಳಿ ಆದ್ರೂ ತುಂಬ ಚೆನ್ನಾಗಿ ನೋಡ್ಕೊತಾರ. ಸಾಕು ಬಿಡಿ ನಮ್ಮ ಅಕ್ಕಿ ನಮ್ಮ ಹತ್ರನೇ ಅಂತಲ್ಲ, ಎಲ್ಲೇ ಇದ್ರೂ ಅಟ್ಲೀಸ್ಟ್ ಚೆನ್ನಾಗಾರು ನೋಡ್ಕೊತಾರಲ್ವ. ಇಂಥ ದಾವಡಿ ಅಕ್ಕಿ ಇದು ರಿಂಗ್ ನೋಡಿದ್ವಿ, ಈ ಅಕ್ಕಿ ಅಲ್ಲಿ ಚೆನ್ನಾಗಿ ನೋಡ್ಕೋಬೇಕು, ದೊಡ್ಡದು ಮಾಡಬೇಕು, ಒಳ್ಳೆ ಗಂಡು ಹಾಕಬೇಕು ಇಲ್ಲ ಹೆಣ್ಣು ಹಾಕಬೇಕು ಅಂತೇಳಿ ಅಟ್ಲೀಸ್ಟ್ ಚೆನ್ನಾಗಾರು ನೋಡ್ಕೊತಾರೆ. ನಮ್ಗೆ ನೋಡಿ ಅಲ್ಟಿಮೇಟಾಗಿ ಪಾರಾಳಗಳ್ಗೇನು ತೊಂದರೆ ಆಗ್ದಿರಂಗೆ ಚೆನ್ನಾಗಿ ನೋಡ್ಕೊಳ್ಳೋದು ಇಂಪಾರ್ಟೆಂಟು. ಅವ್ರಿಗೆ ಕೊಡೋ ಮನಸ್ಸಿತ್ತು ಅಂತ ಹೇಳಿದ್ರೆ ಕೊಡ್ತಾರೆ ನೋಡಿ. ಈಗ ಸಾರ್ ಥರ ಮನಸ್ಸಿರೋರಾದರೆ ಫೋನ್ ಮಾಡ್ಬಿಟ್ಟು ಕೊಡ್ತಾರೆ ನೋಡಿ. ಇದು ನಮ್ಗೆ ಮೊದಲನೇ ಸತಿ ಏನಲ್ಲ, ಹೆಚ್ಚು ಕಮ್ಮಿ ಒಂದು 5-6 ಅಕ್ಕಿ ನಮ್ಗೆ ಇದೇ ರೀತಿ ರಿಟರ್ನ್ ಕೊಟ್ಟಿದ್ದಾರೆ. ಅಂದರೆ ಶೋಕ್ ಇಲ್ದಿರೋರು ಕೂಡ ಸಿಕ್ಕಿದೆ, ಶೋಕ್ ಇರೋರು ಕೂಡ ಸಿಕ್ಕಿದೆ. ತುಂಬ ಜನ ಈ ಥರ ಫೋನ್ ಮಾಡಿ ಕೊಡ್ತಾಯಿದ್ದಾರೆ ನೋಡಿ. ಫ್ರೆಂಡ್ಸ್, ನಾವೊಂದು ಈ ಎಪಿಸೋಡಲ್ಲಿ ರಿಕ್ವೆಸ್ಟ್ ಮಾಡೋದೇನು ಅಂದರೆ ಎಲ್ಲರಲ್ಲೂ ಕೂಡ ಇದೇ ಮನೋಭಾವ ಬರಬೇಕು. ಈಗ ನೋಡಿ, ನೀವು ಈ ಅಕ್ಕಿನ ನೀವು ಬೇರೆಯವ್ರಿಗೆ ಯಾರ್ದೋ ಸಿಕ್ಕಿರುತ್ತೆ, ನೀವು ಕೊಡೋದ್ರಿಂದ ನಾಳೆ ದಿವಸ ದೇವರ ಆಶೀರ್ವಾದದಿಂದ ನಿಮ್ಮ ಅಕ್ಕಿನೂ ಬೇರೆ ಯಾರಿಗಾರು ಸಿಕ್ಕರೆ ಅವ್ರು ನಿಮಗೆ ತಂದು ಕೊಡ್ತಾರೆ. ಹಂಗಾಗಿ ನಮ್ಮ ಅಕ್ಕಿ ಶೋಕ್ದಾರರು ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡೋದು ಒಂದೇ, ಯಾರದೇ ಆಗಲಿ ಅಕ್ಕಿ ಸಿಕ್ಕರೆ ದಯವಿಟ್ಟು ಆ ರಿಂಗು ಏನಾದ್ರು ರಿಂಗಿತ್ತು ಅಂತ ಹೇಳಿದ್ರೆ ನಂಬರ್ ನೋಡ್ಬಿಟ್ಟು ಫೋನ್ ಮಾಡಿ. ಈಗ ಸುಮಾರು ಜನ ರಿಂಗ್ ಹಾಕಿರಲ್ಲ, ಆ ಥರ ಟೈಮಲ್ಲಿ ಕಂಡುಹಿಡಿಯೋದು ಕಷ್ಟ. ಆದರೂ ಕೂಡ ನೋಡಿ, ನಮ್ಮ ಸ್ನೇಹಿತರೆಲ್ಲ ತುಂಬ ಜನ ಈ ಸತಿ ಸೀಸನಲ್ಲಿ ನೋಡಿದ್ದೀವಿ, ರಿಂಗ್ ಇಲ್ಲ ಅಂದರೂ ಕೂಡ ಪಾಪ ಅವರು ಗ್ರೂಪ್ಗಳಲ್ಲೆಲ್ಲ ಹಾಕಿದ್ದಾರೆ, ಈ ಥರ ಒಂದು ಅಕ್ಕಿ ಸಿಕ್ಕಿದೆ, 2 ಅಕ್ಕಿ ಸಿಕ್ಕಿದೆ, ಯಾರ್ದಾರು ಇದ್ದರೆ ಬಂದು ತೊಗೊಂಡೋಗಿ ಅಂತೆಲ್ಲ ಹೇಳಿದ್ದಾರೆ ತುಂಬ ಜನ ಬೆಂಗಳೂರಲ್ಲಿ ನೋಡಿ. ಆ ಥರವ್ರನ್ನೆಲ್ಲ ನೋಡಿದಾಗಲೂ ಕೂಡ ನಮಗೆ ತುಂಬಾ ಖುಷಿಯಾಗುತ್ತೆ ನೋಡಿ. ಅಕ್ಕಿ ಶೋಕಿ ಅಂದರೆ ಇದೇ ರೀತಿ ಫ್ರೆಂಡ್ಸ್, ನಾವೆಲ್ಲ ಅಣ್ಣ ತಮ್ಮಂದಿರಿದ್ದಂಗೆ. ದಯವಿಟ್ಟು ಎಲ್ಲರೂ ಇದೇ ರೀತಿ ಮಾಡಿದಾಗ ಯಾವುದೇ ರೀತಿ ಸಮಸ್ಯೆಗಳಾಗಲ್ಲ. ಅವ್ರವ್ರ ಅಕ್ಕಿಗಳು ಅವ್ರವ್ರ ದಾವಡಿಲಿರುತ್ತೆ. ಈಗ ನೋಡಿ, ನಮ್ಮ ಅಕ್ಕಿ ಬೇರೆಯವ್ರು ಹಿಡಿದ್ರೆ ನಮಗೆ ಕೊಡ್ತಾರೆ, ನಾವು ಬೇರೆಯವ್ರದ್ದು ಹಿಡಿದ್ರೆ ನಾವು ಅವ್ರಿಗೆ ಕೊಡ್ತೀವಿ. ಪಾಪ ಅವ್ರು ಎಷ್ಟು ಪ್ರೀತಿಯಿಂದ ಮರಿ ಮಾಡಿಸಿರ್ತಾರೋ, ಇಲ್ಲ ಅದ್ರ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಇರುತ್ತೋ ಅವ್ರಿಗೆ, ಬರೋ ವರ್ಷ ಈ ಅಕ್ಕಿ ಆಡುತ್ತೆ ಅಂತೇಳಿ. ಹಂಗಾಗಿ ಅವ್ರ ದಾವಡಿ ಅಕ್ಕಿಗಳು ಅವ್ರ ದಾವಡಿಲಿದ್ರೇ ಒಳ್ಳೆಯದು. ಪ್ಲಸ್ ಇನ್ನೊಂದು ಆ ಬ್ಲಡ್ ಲೈನಲ್ಲಿ ಅದು ಹೆಂಗೆ ಆಡಿಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ, ಅದು ಮೇಯ್ನ್ ಪಾಯಿಂಟು. ಈಗ ನೋಡಿ, ಈ ಧೂಮ ನಮಗೆ ಗೊತ್ತಿರೋ ಲೈನ್ ಇದು, ಇದನ್ನು ಹೆಂಗೆ ಆಡಿಸ್ಬೇಕು ಅನ್ನೋದು ನಮಗೆ ಗೊತ್ತಿರುತ್ತೆ. ಈಗ ಸಾರಿಗೆ ಗೊತ್ತಿರಲ್ಲ. ಅವ್ರು ಏನೇ ಹಿಡ್ಕೊಂಡು ಏನೇ ಸರ್ಕಸ್ ಮಾಡಿದ್ರು ಕೂಡ ಅದನ್ನು ಆಡ್ಸೋಕ್ಕಂತೂ ಆಗಲ್ಲ. ಏನೋ ದೊಡ್ಡಕ್ಕಿ ಮಾಡ್ಕೋಬೋದು ಅಷ್ಟೇ. ದೊಡ್ಡಕ್ಕಿ ಮಾಡ್ಕೊಂಡ್ರು ಅದರಲ್ಲಿ ಮರಿಗಳ್ನ ಹೆಂಗೆ ಆಡಿಸ್ಬೇಕು ಅನ್ನೋದು ಗೊತ್ತಿರಬೇಕು. ಹಂಗಾಗಿ ಕೆಲವೊಂದು ಬ್ಲಡ್ ಲೈನು ಕೆಲವೊಬ್ರಿಗೆ ಮಾತ್ರನೇ ಗೊತ್ತು ಯಾವ ರೀತಿ ಆಡಿಸ್ಬೇಕು ಅದನ್ನು ಅಂತೇಳಿ. ಹಂಗಾಗಿ ಈ ಥರ ಕೊಡೋದ್ರಿಂದ ಏನಂದರೆ ನಮಗೂ ಕೂಡ ಒಂದು ಒಳ್ಳೆ ಫ್ರೆಂಡ್ಶಿಪ್ಪು ಬೀಳುತ್ತೆ. ಈಗ ನೋಡಿ, ಅವ್ರು ಬಂದು ಅಕ್ಕಿ ಕೊಟ್ಟರು ನೋಡಿ, ಸುಮಾರು 1-1.5 ಅವರ್ 2 ಅವರಿಂದನೇ ಇಲ್ಲೇ ಇದ್ದಾರೆ ನಮ್ಮ ದಾವಡಿಲೇ ಅಕ್ಕಿಗಳು ನೋಡಿಕೊಂಡು. ನೋಡಿ, ಒಂದು ಒಳ್ಳೆ ಸ್ನೇಹಿತರು ಸಿಕ್ಕಿದ್ರು ಅನ್ನೋ ಖುಷಿ ನಮಗೂ ಇರುತ್ತೆ, ಅವ್ರಿಗೂ ಕೂಡ ಒಂದು ಒಳ್ಳೆ ಸ್ನೇಹಿತರು ಸಿಕ್ಕಿದ್ರಪ್ಪ ಅನ್ನೋದಿರುತ್ತೆ ನೋಡಿ. ಫ್ರೆಂಡ್ಸ್, ಈ ಅಕ್ಕಿ ಶೋಕಿಲಿ ಬೇರೆಯವ್ರ ಕತೆ ಏನೋ ಗೊತ್ತಿಲ್ಲ, ನಮಗಂತೂ ಈ ಅಕ್ಕಿ ಶೋಕಿ ಮಾಡ್ತಾ ಇದ್ದಾಗಿಂದಾನೆ ತುಂಬಾ ಒಳ್ಳೊಳ್ಳೆ ಸ್ನೇಹಿತರು ಸಿಕ್ಕಿದ್ದಾರೆ, ವೆಲ್ವಿಷರ್ ಸಿಕ್ಕಿದ್ದಾರೆ. ಅದು ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದು ಇರ್ಬೋದು, ಇಲ್ಲ ಫ್ರೆಂಡ್ಶಿಪ್ಗೆ ಸಂಬಂಧಪಟ್ಟಿದ್ದು ಇರ್ಬೋದು. ನಮಗಂತೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಅಕ್ಕಿ ಶೋಕಿ ಮಾಡ್ತಾ ಇರೋದು. ಹಂಗಾಗಿ ನೀವು ಕೂಡ ಅಷ್ಟೇ ಈ ರೀತಿ ಎಲ್ಲ ಒಳ್ಳೆ ಕಾರ್ಯಗಳು ಮಾಡ್ತಾ ಇದ್ದೀರಾ ತುಂಬ ಜನ. ಇನ್ನೂ ಮುಂದಕ್ಕೂ ಈ ಹೊಸ ಜನ್ರೇಷನ್ ಎಲ್ಲ ಈ ಥರ ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಗೆ ಒಂದು ಒಳ್ಳೆ ಸ್ನೇಹಿತರು ಸಿಗ್ತಾರೆ, ಶೋಕಿ ಕೂಡ ತುಂಬ ಖುಷಿಯಾಗಿ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಕಾರಣಕ್ಕೆ ನಾನು ಈ ಎಪಿಸೋಡ್ನ ಮಾಡ್ತಾಯಿದ್ದೀನಿ. 1 ಸೆಕೆಂಡ್ ಇವ್ರಿಗೆ ನಾನು ಥ್ಯಾಂಕ್ಸ್ನ ತಿಳಿಸ್ತಾ ಇದ್ದೀನಿ. ಇದೇ ರೀತಿ ಸೇವೆ ಮುಂದುವರಿಲಿ. ನಿಮ್ಗೆ ಯಾವುದೇ ರೀತಿ ಅಕ್ಕಿ ಸಿಕ್ಕಿದ್ರೂ ರಿಂಗಲ್ಲಿ ಫೋನ್ ಮಾಡಿ ಮಾಡ್ತೀನಿ ಸರ್ ಅಂತ ಹೇಳಿದ್ರೆ ಅದೇ ರೀತಿ ಮಾಡ್ಕೊಂಡು ಹೋಗಿ ಅಂತೇಳಿ ನಮ್ಮ ಚಾನಲ್ ಪರವಾಗಿ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ನ ತಿಳಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಫ್ರೆಂಡ್ಸ್, ನೋಡಿದ್ರಲ್ಲ ನೋಡಿ, ಇವತ್ತಿನ ಎಪಿಸೋಡಲ್ಲಿ ಸಾರ್ಗೆ ಒಂದು ಅಕ್ಕಿ ಸಿಕ್ಕಿರೋದು ನಮ್ಮದು ತಂದ್ಕೊಡೋದ್ರ ಬಗ್ಗೆ ಹೇಳೋಣ ಅಂತ ಅನ್ನಿಸ್ತು, ಹಂಗಾಗಿ ಮಾಡಿದ್ದೀನಿ. ನಿಮ್ಗೆಲ್ಲರಿಗೂ ಕೂಡ ಈ ಎಪಿಸೋಡ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ. ಆಲ್ರೆಡಿ ಹೇಳ್ತಾ ಇದ್ದೀರಾ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳಿ ಅಂತ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಎಲ್ಲರೂ ಸೇರಿ ಅಕ್ಕಿ ಶೋಕ್ನ ಉಳಿಸೋಣ, ಎಲ್ಲರೂ ಸೇರಿ ಅಕ್ಕಿ ಶೋಕ್ನ ಬೆಳೆಸೋಣ, ಎಲ್ಲರೂ ಸೇರಿ ಆದಷ್ಟು ಈ ಅಕ್ಕಿ ಶೋಕ್ನ ಕಲ್ಸೋಣ ಅನ್ನೋದೇ ನಮ್ಮ ಉದ್ದೇಶ. ಫ್ರೆಂಡ್ಸ್, ಥ್ಯಾಂಕ್ಸ್, ಬಾಯ್.